ಹಾಯ್ ಫ್ರೆಂಡ್ಸ್, ಇದು ಯಾವ ಪರ್ವತ ಅಂತ ಆಲ್ರೆಡಿ ನಿಮಗೆ ಅರ್ಥ ಆಗಿರುತ್ತೆ. ಶ್ರೀ ಹನುಮ ಹುಟ್ಟಿದ ಜನ್ಮಸ್ಥಳಕ್ಕೆ ನಾವು ಬಂದಿದ್ದೀವಿ ಇವತ್ತು, ಅಂಜನಾದ್ರಿಗೆ. ಬರ್ರಿ ಹತ್ತಕ್ಕೆ ಚಲೋ ಮಾಡೋಣ ಬೆಟ್ಟನ. ಟೋಟಲ್ ಆಗಿ 575 ಮೆಟ್ಟಲಿವೆ. ಒಂದು 20 ಮೆಟ್ಲತ್ತ ತಟಿಯಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ. ಪೂರಾ ಮೆಟ್ಲು ಇರಕ್ ಆಗ್ತಾ ಇಲ್ಲ. ಜೈ ಶ್ರೀರಾಮ್ ಅನ್ಕಂತ ಅಂತೂ ಇಂತು ಅಂತ ಏರಿದೆ. ಪೂರಾ ಅರ್ಧ ಏರ ತಟಿಯಲ್ಲ. ನನ್ನ ಪರಿಸ್ಥಿತಿ ಈ ತರ ಆಗುತ್ತಂತ ಗೊತ್ತೇ ಇರಲಿಲ್ಲ ನನಗೆ. ಕೆಳಗಡೆ ಇಳಿದ್ ಬಿಡೋಣ ಬಿಡಪ್ಪ ಅನಿಸ್ತಾ ಇದೆ. ಹಂಗು ಹಿಂಗು ಅಂತ ಧೈರ್ಯ ಮಾಡ್ಕೊಂಡ್ ಮೇಲಕ್ಕೆ ಹತ್ತಿದೆ ನಾನು. ಮೇಲ್ಗಡೆ ನೋಡಿದ ನಮಗೆ ಗುಡಿ ಕಾಣಿಸ್ತು. ಗುಡಿ ಕಾಣಿಸ್ತಾ ನಮ್ಗೆ ಸ್ವಲ್ಪ ಸಮಾಧಾನ ಆಯ್ತು. ಅಂತೂ ಇಂತು ಅಂತ ಮೇಲ್ಗಡೆ ರೀಚ್ ಆದ್ವಿ ನಾವು. ಪೂರಾ ಮೆಟ್ಲು ಏರಿ ಬರ್ತಟಿಯಲ್ಲ, ನನ್ನ ಜೀವ ಹರಹರ ಅಂತ ಇತ್ತು. ಆದ್ರೂ ಅಂತೂ ಇಂತು ಅಂತ ಧೈರ್ಯ ಮಾಡಿ ಮೇಲಕ್ಕೇರಿ ಬಂದ ನಮಗೆ ಹನುಮನ ದರ್ಶನ ಆಯ್ತು. ಗುಡಿಯ ಒಳಗಡೆ ಹೋಗೋಣ ಬನ್ನಿ. ವಿಡಿಯೋ ಮಾಡಂಗಿಲ್ಲ, ಆದ್ರೂ ಸ್ವಲ್ಪ ಮಾಡಿದೀನಿ. ನೋಡಿ ಯಾವ ತರ ಇದೆ ದೇವಸ್ಥಾನ. ದೇವರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ ನಮಗೆ ಒಂದ್ ಸ್ವಲ್ಪ ವ್ಯೂ ನೋಡ್ಕೊಂಡ್ವಿ. ವ್ಯೂ ನೋಡ್ಕೊಂತ ಪ್ರಸಾದ ನಡೀತಾ ಇತ್ತು. ಆ ಕಡೆ ಹೋಗೋಣ ಬನ್ನಿ. ಪ್ರಸಾದ ಪ್ಲೇಸ್ ನೋಡಿ ಕೆಳಗಡೆ ಹೋಗೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಯಾರು ನಿಮ್ಮ ಫ್ರೆಂಡ್ ಲಿಸ್ಟ್ ಅಲ್ಲಿ ಅಂಜನಾದ್ರಿ ಪರ್ವತಕ್ಕೆ ಹೋಗಿಲ್ಲ ಅವ್ರಿಗೆ ಶೇರ್ ಮಾಡಿ.